ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೀವು ಬಹುಶಃ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದು ಚುನಾವಣಾ ಗ್ಯಾರಂಟಿ. ಚುನಾವಣೆ ಕಾಲದ ಮೇಲೆ ಬರಲ್ಲ, ನೀವು ಅದಕ್ಕೆ ನಂಬಿ ಮೋಸ ಹೋಗಬೇಡಿ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೇಳಿದ್ದೇವೆ. ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಹೀಗೆ ಚುನಾವಣಾ ಗ್ಯಾರಂಟಿ ಅಂತ. ಚುನಾವಣೆ ಆಯಿತು, ಅವರು ನಿರೀಕ್ಷಿಸಿದಾಗೇನು ರಿಸಲ್ಟು ಬರಲಿಲ್ಲ, ಹಾಗಾಗಿ ಇನ್ನು ಅದು ಬರೋದೂ ಇಲ್ಲ. ಸರ್ಕಾರದ ಆರ್ಥಿಕ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದರೆ ಅವರಲ್ಲಿ ದುಡ್ಡೇ ಇಲ್ಲ. ಬಹುಶಃ ಮುಂದೆ ಇನ್ನೊಂದು ತಿಂಗಳು ಇದೇ ರೀತಿ ಮುಂದುವರೆದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಈಗ ಕೇಂದ್ರ ಸರ್ಕಾರ ಅಲ್ಲಿ ಒಂದು ಆ್ಯಕ್ಟ್ ಇದೆ, ಎಷ್ಟು ಸಾಲ ತೆಗೆದುಕೊಳ್ಬೋದು ಬಡ್ಜೆಟ್ ಮೇಲೆ ಅಂತ ಹೇಳುವಂಥದ್ದು. ಆ ಕೋಟ ಎಲ್ಲ ಮುಗ್ದು ಹೋಗಿದೆ. ಫಿಸ್ಕಲ್ ಡೆಫಿಸಿಟ್ ಇದು ಏನಿದೆ ಅದು ಎಲ್ಲವೂ ಮುಗ್ದೇ ಹೋಗಿದೆ. ಈಗ ಹೊಸ ಸಾಲಕ್ಕೆ ಮತ್ತೆ ಪತ್ರ ಬರೀತಾನೇ ಇದ್ದಾರೆ. ಹೆಂಗೆ ಕೊಡೋದು? ಕೇರಳ ರಾಜ್ಯ ಹೈಕೋರ್ಟಿಗೆ ಹೋಯಿತು, ನಮಗೆ ಹೆಚ್ಚುವರಿ ಸಾಲ ಪಡೀಲಿಕ್ಕೆ ಅನುಮತಿ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ನೋ ಅಂತ ಹೇಳ್ತು. ಕರ್ನಾಟಕದ ಪರಿಸ್ಥಿತಿಯು ಅಲ್ಲಿಗೆ ತಲುಪುತ್ತದೆ. ಗ್ಯಾರಂಟಿ ಅಂತ ಹೇಳಿ ಓಟ್ ಹಾಕಿದವರೆಲ್ಲ ಈಗ ಸಿದ್ದರಾಮಯ್ಯನ ಮನೆ ಹತ್ರ ಹೋಗ್ಬೇಕಷ್ಟೇ. ಬೆಲೆ ಏರಿಕೆ ಇನ್ನೊಂದು ಎಲ್ಲವೂ ನೀವು ಬಹುಶಃ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದು ಚುನಾವಣಾ ಗ್ಯಾರಂಟಿ. ಚುನಾವಣೆ ಕಾಲದ ಮೇಲೆ ಬರಲ್ಲ, ನೀವು ಅದಕ್ಕೆ ನಂಬಿ ಮೋಸ ಹೋಗಬೇಡಿ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೇಳಿದ್ದೇವೆ. ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಹೀಗೆ ಚುನಾವಣಾ ಗ್ಯಾರಂಟಿ ಅಂತ. ಚುನಾವಣೆ ಆಯಿತು, ಅವರು ನಿರೀಕ್ಷಿಸಿದಾಗೇನು ರಿಸಲ್ಟು ಬರಲಿಲ್ಲ, ಹಾಗಾಗಿ ಇನ್ನು ಅದು ಬರೋದೂ ಇಲ್ಲ. ಸರ್ಕಾರದ ಆರ್ಥಿಕ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದರೆ ಅವರಲ್ಲಿ ದುಡ್ಡೇ ಇಲ್ಲ. ಬಹುಶಃ ಮುಂದೆ ಇನ್ನೊಂದು ತಿಂಗಳು ಇದೇ ರೀತಿ ಮುಂದುವರೆದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಈಗ ಕೇಂದ್ರ ಸರ್ಕಾರ ಅಲ್ಲಿ ಒಂದು ಆ್ಯಕ್ಟ್ ಇದೆ, ಎಷ್ಟು ಸಾಲ ತೆಗೆದುಕೊಳ್ಬೋದು ಬಡ್ಜೆಟ್ ಮೇಲೆ ಅಂತ ಹೇಳುವಂಥದ್ದು. ಆ ಕೋಟ ಎಲ್ಲ ಮುಗ್ದು ಹೋಗಿದೆ. ಫಿಸ್ಕಲ್ ಡೆಫಿಸಿಟ್ ಇದು ಏನಿದೆ ಅದು ಎಲ್ಲವೂ ಮುಗ್ದೇ ಹೋಗಿದೆ. ಈಗ ಹೊಸ ಸಾಲಕ್ಕೆ ಮತ್ತೆ ಪತ್ರ ಬರೀತಾನೇ ಇದ್ದಾರೆ. ಹೆಂಗೆ ಕೊಡೋದು? ಕೇರಳ ರಾಜ್ಯ ಹೈಕೋರ್ಟಿಗೆ ಹೋಯಿತು, ನಮಗೆ ಹೆಚ್ಚುವರಿ ಸಾಲ ಪಡೀಲಿಕ್ಕೆ ಅನುಮತಿ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ನೋ ಅಂತ ಹೇಳ್ತು. ಕರ್ನಾಟಕದ ಪರಿಸ್ಥಿತಿಯು ಅಲ್ಲಿಗೆ ತಲುಪುತ್ತದೆ. ಗ್ಯಾರಂಟಿ ಅಂತ ಹೇಳಿ ಓಟ್ ಹಾಕಿದವರೆಲ್ಲ ಈಗ ಸಿದ್ದರಾಮಯ್ಯನ ಮನೆ ಹತ್ರ ಹೋಗ್ಬೇಕಷ್ಟೇ. ಬೆಲೆ ಏರಿಕೆ ಇನ್ನೊಂದು ಎಲ್ಲವೂ ನೀವು ಬಹುಶಃ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದು ಚುನಾವಣಾ ಗ್ಯಾರಂಟಿ. ಚುನಾವಣೆ ಕಾಲದ ಮೇಲೆ ಬರಲ್ಲ, ನೀವು ಅದಕ್ಕೆ ನಂಬಿ ಮೋಸ ಹೋಗಬೇಡಿ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೇಳಿದ್ದೇವೆ. ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಹೀಗೆ ಚುನಾವಣಾ ಗ್ಯಾರಂಟಿ ಅಂತ. ಚುನಾವಣೆ ಆಯಿತು, ಅವರು ನಿರೀಕ್ಷಿಸಿದಾಗೇನು ರಿಸಲ್ಟು ಬರಲಿಲ್ಲ, ಹಾಗಾಗಿ ಇನ್ನು ಅದು ಬರೋದೂ ಇಲ್ಲ. ಸರ್ಕಾರದ ಆರ್ಥಿಕ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದರೆ ಅವರಲ್ಲಿ ದುಡ್ಡೇ ಇಲ್ಲ. ಬಹುಶಃ ಮುಂದೆ ಇನ್ನೊಂದು ತಿಂಗಳು ಇದೇ ರೀತಿ ಮುಂದುವರೆದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಈಗ ಕೇಂದ್ರ ಸರ್ಕಾರ ಅಲ್ಲಿ ಒಂದು ಆ್ಯಕ್ಟ್ ಇದೆ, ಎಷ್ಟು ಸಾಲ ತೆಗೆದುಕೊಳ್ಬೋದು ಬಡ್ಜೆಟ್ ಮೇಲೆ ಅಂತ ಹೇಳುವಂಥದ್ದು. ಆ ಕೋಟ ಎಲ್ಲ ಮುಗ್ದು ಹೋಗಿದೆ. ಫಿಸ್ಕಲ್ ಡೆಫಿಸಿಟ್ ಇದು ಏನಿದೆ ಅದು ಎಲ್ಲವೂ ಮುಗ್ದೇ ಹೋಗಿದೆ. ಈಗ ಹೊಸ ಸಾಲಕ್ಕೆ ಮತ್ತೆ ಪತ್ರ ಬರೀತಾನೇ ಇದ್ದಾರೆ. ಹೆಂಗೆ ಕೊಡೋದು? ಕೇರಳ ರಾಜ್ಯ ಹೈಕೋರ್ಟಿಗೆ ಹೋಯಿತು, ನಮಗೆ ಹೆಚ್ಚುವರಿ ಸಾಲ ಪಡೀಲಿಕ್ಕೆ ಅನುಮತಿ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ನೋ ಅಂತ ಹೇಳ್ತು. ಕರ್ನಾಟಕದ ಪರಿಸ್ಥಿತಿಯು ಅಲ್ಲಿಗೆ ತಲುಪುತ್ತದೆ. ಗ್ಯಾರಂಟಿ ಅಂತ ಹೇಳಿ ಓಟ್ ಹಾಕಿದವರೆಲ್ಲ ಈಗ ಸಿದ್ದರಾಮಯ್ಯನ ಮನೆ ಹತ್ರ ಹೋಗ್ಬೇಕಷ್ಟೇ. ಬೆಲೆ ಏರಿಕೆ ಇನ್ನೊಂದು ಎಲ್ಲವೂ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.